ನಿನ್ನೆ ಹಾವೇರಿ ಜಿಲ್ಲೆ ಹಾನಗಲ್ ಮೂಲಕ ಹೋಗುವಂಥ ವಿಶಾಲ್ಗಢ್ ಹೋಗುವಂಥ ಒಂದು ಬಸ್ನಲ್ಲಿ ಒಬ್ಬ AR ಮುಲ್ಲಾ ಅಂತನ್ನುವಂಥ ಕಂಡಕ್ಟರ್ ಕಮ್ ಡ್ರೈವರು ಅವನು ಬಸ್ಸನ್ನು ನಿಲ್ಲಿಸಿ ಪ್ಯಾಸೆಂಜರ್ಸ್ನ ಪಕ್ಕಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿ ಸೀಟ್ ಮೇಲೆ ನಮಾಜ್ ಮಾಡಿದರು. ಅಂದರೆ ಆನ್ ಡ್ಯೂಟಿ ಮತ್ತು ಬಸ್ಸನ್ನು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮಾಡಿದಂಥ ಈ ಕೃತ್ಯ ಇದು. ಧಾರ್ಮಿಕ ಸ್ವಾತಂತ್ರ್ಯ ಇದೆ ಸರಿ, ಆದರೆ ಈ ರೀತಿಯ ಸರ್ಕಾರದ ಸೇವೆಯಲ್ಲಿರುವಂಥ ಸಂದರ್ಭದಲ್ಲಿ ಮಾಡಿದ್ದು ಅಕ್ಷಮ್ಯ ಅಪರಾಧ ಇದು. ಕೂಡಲೇ ಆ ಮುಲ್ಲಾನ ಸಸ್ಪೆಂಡ್ ಮಾಡಬೇಕು. ಇದು ಯಾರ ಅಪ್ಪನ ಆಸ್ತಿ ಅಲ್ಲ. ಟ್ಯಾಕ್ಸ್ ಕೊಟ್ಟಂಥ ಈ ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯ ಬಸ್ ಇರುತ್ತೆ. ಬಸ್ಸಿಗೆ ಅವನು ಪಗಾರ ತಗೊಳ್ತಾ ಇರುವಂಥದ್ದು, ಸಂಬಳ ತಗೊಳ್ತಾ ಇರುವಂಥದ್ದು ನಮ್ಮ ಟ್ಯಾಕ್ಸಿನ ಹಣದಿಂದ. ಸೊ ಬಸ್ಗಳನ್ನು ನಿಲ್ಲಿಸಿ ಪ್ಯಾಸೆಂಜರ್ಸ್ ಇಳಿಸಿ ನಮಾಜ್ ಮಾಡುವಂಥದ್ದು ಅನಿವಾರ್ಯತೆ ಏನಿತ್ತು? ಸೊ ಆ ರೀತಿಯ ಮಾಡೋದಾದರೆ ಹಿಂದೂಗಳು ಹಾಗಾದರೆ ನಾವು ಕೂಡ ನಿಲ್ಲಿಸಿ ಹೋಮ ಹವನ ಮಾಡ್ತೀವಿ, ಭಜನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಒಂದು ಸತ್ಯನಾರಾಯಣ ಪೂಜೆ ಮಾಡ್ತೀವಿ. ನಮಗೆ ಅವಕಾಶ ಕೊಡ್ತೀರಾ? ಈಗ ಸಾರಿಗೆ ಸಚಿವರಾದಂಥವರು ನಾವು ಎನ್ಕ್ವೈರಿ ಮಾಡ್ತೀವಿ ಅಂತ, ಎನ್ಕ್ವೈರಿ ಏನು ಮಾಡೋದು? ಫೋಟೋ ಇದೆ, ವಿಡಿಯೋ ಇದೆ, ಇವತ್ತು ಪತ್ರಿಕೆಗಳೆಲ್ಲ ಡಿಕ್ಲೇರ್ ಆಗಿದೆ. ಸೊ ಕೂಡಲೇ ಅವನನ್ನು ಸಸ್ಪೆಂಡ್ ಮಾಡಬೇಕು, ಇಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕು. ಇದೊಂದು ಕೆಟ್ಟ ವೈರಸ್ ಇದು. ಇದು ವ್ಯವಸ್ಥಿತವಾಗಿ ಸಂಚು ಮಾಡ್ತಾ ಇದ್ದಾರೆ. ರಸ್ತೆ ಮೇಲಾಯಿತು, ರೈಲ್ವೆ ಸ್ಟೇಷನ್ ಆಯಿತು, ರೈಲ್ವೆದೊಳಗಾಯಿತು, ಪಾರ್ಕ್ನಲ್ಲಾಯಿತು, ಶಾಲಾ ಕಾಲೇಜ್ಗಳಲ್ಲೂ ಆಯಿತು, ಈಗ ಬಸ್ನಲ್ಲಿ ಮಾಡೋದು. ಅಂದರೆ ಈ ಉದ್ದಟತನಕ್ಕೆ ಅವರಿಗೆ ಎನ್ಕ್ವೈರಿ ಏನು ಮಾಡೋದು? ಇಮ್ಮಿಡಿಯೇಟ್ ಅವನನ್ನು ಸಸ್ಪೆಂಡ್ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನೀವು ಮಾಡದೇ ಇದ್ದರೆ ಎಲ್ಲ ಸರ್ಕಾರಿ ಬಸ್ಗಳಲ್ಲಿ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡೋದನ್ನು ನಿರ್ಧಾರ ಮಾಡಿ.